ಹಲೋ ಮಕ್ಕಳೇ, KCET ಎಕ್ಸಾಮ್ನ ನೀವಿನ್ನೇನು ನೆಕ್ಸ್ಟ್ ಮಂತ್ ಏಪ್ರಿಲ್ ಅಲ್ಲಿ ಬರೀತಾ ಇದ್ದೀರಾ. ಏಪ್ರಿಲ್ 16, 17, 18 KCET ಇರುತ್ತೆ. ಸೊ ಯಾವುದೆಲ್ಲ ಚಾಪ್ಟರ್ ಫಿಸಿಕ್ಸ್ಗೆ ಯಾವುದು ಸಿಲೆಬಸ್ ಅಂತ ಹೇಳಿ ನೋಡೋದಾದ್ರೆ, ನಿಮಗೆ ಗೊತ್ತಿರುವಂಗೆ ಈಗ ನೀವೇನ್ PU ಬೋರ್ಡಿಗೆ ಓದಿದ್ದೀರಾ, ಫಸ್ಟ್ PU ಆಸ್ ವೆಲ್ ಆಸ್ ಸೆಕೆಂಡ್ PU 2 ವರ್ಷದ್ದು ಎಲ್ಲಾ ಚಾಪ್ಟರ್ಸ್ನ ಓದ್ಕೋಬೇಕಾಗತ್ತೆ. ಸೊ ಇದರಲ್ಲಿ ನಾವ್ ಏನ್ ಮಾಡ್ತೀವಿ ಅಂದ್ರೆ ಹೈ ವೇಟೇಜ್, ಮೀಡಿಯಂ ವೇಟೇಜ್ ಅಂಡ್ ಲೋ ವೇಟೇಜ್ ಚಾಪ್ಟರ್ಸ್ ಗಳಿರುತ್ತೆ. ಅಂದ್ರೆ ಏನ್ ಈ ವೇಟೇಜ್ ಅಂದ್ರೆ ಕೆಲವೊಂದು ಚಾಪ್ಟರ್ ಇಂದ ತುಂಬಾ ಕ್ವಶನ್ಸ್ ಕೇಳ್ತಾರೆ, ಕೆಲವೊಂದು ಚಾಪ್ಟರ್ ಇಂದ 1 ಅಥವಾ 2 ಕ್ವಶನ್ಸ್ ಕೇಳ್ತಾರೆ. ಓಕೆ, ಸೊ ಜಾಸ್ತಿ ಕ್ವಶನ್ಸ್ ಕೇಳುವ ಚಾಪ್ಟರ್ ಅನ್ನು ನಾವು ಹೈ ವೇಟೇಜ್ ಚಾಪ್ಟರ್ ಅಂತೀವಿ. ಅಂದ್ರೆ ಇದರಲ್ಲಿ ನೀವು 4 to 5 ಕ್ವಶನ್ಸ್ ಎಕ್ಸ್ಪೆಕ್ಟ್ ಮಾಡಬಹುದು. ಈಗ ಒಂದು ಚಾಪ್ಟರ್ ಗೆ ಹೈ ವೇಟೇಜ್ ಅಂದ್ರೆ ಆ ಒಂದು ಚಾಪ್ಟರ್ ಇಂದ ನೀವು 4 to 5 ಕ್ವಶನ್ಸ್ ಎಕ್ಸ್ಪೆಕ್ಟ್ ಮಾಡಬಹುದು. ಓಕೆ, ಮೀಡಿಯಂ ವೇಟೇಜ್ ಅಂದ್ರೆ ಒಂದು 3 to 4 ಕ್ವಶನ್ಸ್ ನ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಲೋ ವೇಟೇಜ್ ಅಂದ್ರೆ 1 or 2 ಕ್ವಶನ್ಸ್ ಇರುತ್ತೆ. ಓಕೆ, ಸೊ ನಿಮ್ಗೆ ಗೊತ್ತಿರುವಂಗೆ ಟೋಟಲ್ 60 ಮಾರ್ಕ್ಸ್ ಇರುತ್ತೆ. KCET ಅಲ್ಲಿ ಎಷ್ಟಿರುತ್ತೆ? 60 ಮಾರ್ಕ್ಸ್ ಇರುತ್ತೆ ಈಚ್ ಚಾಪ್ಟರ್. ಫಿಸಿಕ್ಸ್ ಅಲ್ಲಿ 60, ಕೆಮಿಸ್ಟ್ರಿ 60, ಮ್ಯಾಥ್ಸ್ 60. ಓಕೆ, ಅಂಡ್ ನೀವು ಹೇಗಿರುತ್ತೆ ಅಂದ್ರೆ ಸೆಕೆಂಡ್ PU ಇಂದ 45 ಕ್ವಶನ್ಸ್ ಬರುತ್ತೆ ಯೂಶುವಲಿ. ಓಕೆ, ಅಂಡ್ ಫಸ್ಟ್ PU ಇಂದ 15 ಕ್ವಶನ್ಸ್ ಬರುತ್ತೆ. ಸೊ ಅಂದ್ರೆ ಇಲ್ಲಿ ಸೆಕೆಂಡ್ PU ಗೆ 45 ಕ್ವಶನ್ಸ್ ಬರುತ್ತೆ ಅಂದ್ರೆ 75% ಆಫ್ ಚಾಪ್ಟರ್, 75% ಬರುತ್ತಾ ಇರೋದೇ ಸೆಕೆಂಡ್ PU ಸಿಲೆಬಸ್ ಇಂದ. ಓಕೆ, ಅಂಡ್ 25% ಇರೋದು ಫಸ್ಟ್ PU ಸಿಲೆಬಸ್ ಇಂದ. ಅರ್ಥ ಆಯ್ತಲ್ಲ ಮಕ್ಕಳೇ? ಇಲ್ಲಿ ಈ ಪಾಯಿಂಟ್ ಅರ್ಥ ಆಯ್ತಲ್ಲ ನಿಮ್ಗೆ? ಟೋಟಲ್ 60 ಕ್ವಶನ್ಸ್ ಇರುತ್ತೆ ಅಂಡ್ ನಿಮಗೆ 80 ಮಿನಿಟ್ಸ್ ಟೈಮ್ ಕೊಟ್ಟಿರ್ತಾರಲ್ಲಿ. ಓಕೆ, ಸೊ ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ. ನೀವೆಲ್ಲಾನು ಅಟೆಂಡ್ ಮಾಡೋದು ತುಂಬಾನೇ ಬೆಸ್ಟ್. ಓಕೆ, ಎಲ್ಲಾನು ಅಟೆಂಡ್ ಮಾಡಿ, ಯಾಕಂದ್ರೆ ನೆಗೆಟಿವ್ ಮಾರ್ಕಿಂಗ್ಸ್ ಇರೋದಿಲ್ಲ. ಸೊ 45 ಕ್ವಶನ್ಸ್ ಸೆಕೆಂಡ್ PU ಸಿಲೆಬಸ್ ಅಂತ ಇರುತ್ತೆ. ನೀವೀಗ ಏನ್ PU ಬೋರ್ಡಿಗೆ ರೆಡಿ ಆಗಿದ್ದೀರಲ್ಲ ಈ ವರ್ಷ, ಆದಷ್ಟು 14 ಚಾಪ್ಟರ್ ಇಂದ ಏನಿರುತ್ತೆ 45 ಕ್ವಶನ್ಸ್ ಬರುತ್ತೆ. ಟೋಟಲ್ 14 ಚಾಪ್ಟರ್ ಇರುತ್ತೆ ಅಂದ್ರೆ ಕೆಲವೊಂದು ಕ್ವಶನ್ಸ್ ರಿಪೀಟ್ ಆಗುತ್ತೆ ಅಲ್ವಾ? ಸೊ 45 ಕ್ವಶನ್ಸ್ ಸೆಕೆಂಡ್ PU ಇಂದ ಬರುತ್ತೆ, 15 ಕ್ವಶನ್ಸ್ ಫಸ್ಟ್ PU ಇಂದ ಬರುತ್ತೆ. ಸೊ ಇಲ್ಲಿ 45 ಕ್ವಶನ್ಸ್ ಸೆಕೆಂಡ್ PU ಬರುತ್ತೆ, 14 ಚಾಪ್ಟರ್ ಇದೆ ಅಂದ್ರೆ ಕೆಲವೊಂದು ಚಾಪ್ಟರ್ ಇಂದ ರಿಪೀಟ್ ಆಗುತ್ತೆ. ಅದನ್ನು ನಾನು ಇಲ್ಲಿ ಇವಾಗ ಮೆನ್ಷನ್ ಮಾಡಿದ್ದೀನಿ. ಸೊ ಹೈ ವೇಟೇಜ್ ಇರುವ ಚಾಪ್ಟರ್ಸ್ ಯಾವುದು ಅಂತ ನೋಡೋದಾದ್ರೆ ಇಲ್ಲಿ ನೋಡಿ, ಎಲೆಕ್ಟ್ರಿಕ್ ಚಾರ್ಜಸ್ ಫೀಲ್ಡ್ಸ್ ಇದು ಒಂದು ಹೈ ವೇಟೇಜ್. ಓಕೆ, ಎಲೆಕ್ಟ್ರಿಕ್ ಚಾರ್ಜಸ್ ಫೀಲ್ಡ್ಸ್. ನೆಕ್ಸ್ಟ್ ನೋಡೋದಾದ್ರೆ ಕರೆಂಟ್ ಎಲೆಕ್ಟ್ರಿಸಿಟಿ. ಓಕೆ, ಅಂಡ್ ನೆಕ್ಸ್ಟ್ ಮೂವಿಂಗ್ ಚಾರ್ಜಸ್. ಓಕೆ, ಅಂಡ್ ನೆಕ್ಸ್ಟ್ ನೋಡೋದಾದ್ರೆ AC ಅಂಡ್ ನೆಕ್ಸ್ಟ್ ರೇ ಆಪ್ಟಿಕ್ಸ್. ಸೊ ಟೋಟಲ್ 5 ಇದೆ ಇಲ್ಲಿ. 1 2 3 4 5 ಹೇಳಿದೀನಿ ನಾನು. ಇದು ಹೈ ವೇಟೇಜ್ ಚಾಪ್ಟರ್. ಓಕೆ, ಸೊ ನಾನು ಇಲ್ಲಿ ನೋಟ್ ಮಾಡ್ಕೊಳ್ಳೋದಾದ್ರೆ ಹೈ ವೇಟೇಜ್ ಇಂದ ಎಷ್ಟು ಚಾಪ್ಟರ್ ಇದೆ? ಟೋಟಲ್ 5 ಚಾಪ್ಟರ್ಸ್ ಇದೆ. ಓಕೆ, ಅಂಡ್ ಮೀಡಿಯಂ ಅಂದ್ರೆ 3 to 4 ಕ್ವಶನ್ಸ್ ಬರ್ಬೋದು ಅಂತಂದ್ರೆ ಮೀಡಿಯಂ ಇರೋದಿಲ್ಲಿ ವೇವ್ ಆಪ್ಟಿಕ್ಸ್, ಇದಿಷ್ಟು ವೇವ್ ಆಪ್ಟಿಕ್ಸ್, ಡ್ಯುಯಲ್ ಅಂಡ್ ಸೆಮಿ ಕಂಡಕ್ಟರ್. ಓಕೆ, ಅಂಡ್ AC ನೀವು ತಗೋಬಹುದು. ಓಕೆ, ಇದು ಮೀಡಿಯಂ. ನಾನು ಇಲ್ಲಿ ನೋಟ್ ಮಾಡ್ಕೋತೀನಿ 1 to 3 ಅಂತ ಬರ್ಕೋತೀನಿ ಮೀಡಿಯಂ ಅಲ್ಲಿ 3. ಓಕೆನಾ? ಇಲ್ಲ ಅಂದ್ರೆ ನಾವು ಇದನ್ನು ತಗೊಳ್ಳೋಣಂತೆ. ಸೊ ಈ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂಡ್ ನಾನು ಶಾರ್ಟ್ ಫಾರ್ಮ್ ಅಲ್ಲಿ ಚಾಪ್ಟರ್ ನ ಬರ್ದಿದ್ದೀನಿ ಇಲ್ಲಿ. ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂಡ್ ಕೆಪಾಸಿಟೆನ್ಸ್ ಇಲ್ಲಿ 2 to 3 ಬರುತ್ತೆ. ಮ್ಯಾಗ್ನೆಟಿಸಮ್ 2 to 3 ಬರುತ್ತೆ. ನಾನು ಇದನ್ನು ತಗೋತೀನಿ 2 to 3 ಇರುವಂತದ್ದು. ಮ್ಯಾಗ್ನೆಟಿಸಮ್, EMI. ಓಕೆ, ಇದಿಷ್ಟು ತಗೋತೀನಿ. ಅಂಡ್ ಇಲ್ಲಿ ಅಷ್ಟೇ ಆಟಮ್ಸ್, ನ್ಯೂಕ್ಲಿಯೈ, ಸೆಮಿ ಕಂಡಕ್ಟರ್, ಡ್ಯುಯಲ್ ಅಂಡ್ ವೇವ್ ಆಪ್ಟಿಕ್ಸ್. ಸೊ ಟೋಟಲ್ ಎಷ್ಟಾಗೋಯ್ತು? 1 2 3 4 5 6 7 8. ನಾನು ಇದನ್ನ 8 ಅಂತ ನೋಟ್ ಮಾಡ್ಕೋತೀನಿ. ಓಕೆ, 8 ಚಾಪ್ಟರ್. ಓಕೆ, ಸೊ ಇವಾಗ 1 ಅಥವಾ 2, 1 ಮ್ಯಾಕ್ಸಿಮಮ್ ಅಂದ್ರೆ 1 ಕ್ವಶನ್ ಅಥವಾ ಮ್ಯಾಕ್ಸಿಮಮ್ ಅಂದ್ರೆ 2 ಕ್ವಶನ್ಸ್ ಬರ್ಬೋದಾದ EM ವೇವ್ಸ್ ಈ ಚಾಪ್ಟರ್. ಓಕೆ, ಇಲ್ಲಿ EM ವೇವ್ಸ್ ಚಾಪ್ಟರ್ ಇಂದ ಒಂದೇ ಒಂದು ಕ್ವಶನ್ಸ್ ಕೇಳುವ ಚಾನ್ಸಸ್ ಇರುತ್ತೆ. ಓಕೆ, EM ವೇವ್ಸ್ ನಿಮಗೆ ಏನೇನು ಅಂತ ಗೊತ್ತು, ಇವಾಗಲೇ ಬೋರ್ಡಿಗೆ ರೆಡಿ ಆಗಿದ್ದೀರಲ್ವಾ MCQ, ಅದೇ ತರ ಕ್ವಶನ್ಸ್ ಕೇಳ್ತಾರೆ ಅಲ್ಲಿ. ಯೂಸಸ್ ಅಥವಾ ವೇವ್ ಲೆಂತ್ ರೇಂಜ್ ಇದನ್ನೆಲ್ಲ ಓದ್ಕೋಬೇಕಾಗತ್ತೆ ನೀವು. ಸೊ EM ವೇವ್ಸ್ ಅಲ್ಲಿ ಇಲ್ಲಿ ಒಂದು ಕೇಳುವ ಚಾನ್ಸಸ್ ಇರುತ್ತೆ. ಸೊ ನೀವು ಸೆಕೆಂಡ್ PU ಗೆ ಜಾಸ್ತಿ ಫೋಕಸ್ ಮಾಡಿದ್ರೆ 45 ಕ್ವಶನ್ಸ್ ಇರೋದನ್ನ ಮ್ಯಾಕ್ಸಿಮಮ್ ಆನ್ಸರ್ ಮಾಡ್ಕೋಬಹುದು. ಓಕೆ, ಸೊ ಹೈ ವೇಟೇಜ್ ಇಲ್ಲಿ 5 ಕ್ವಶನ್ಸ್, 5 ಚಾಪ್ಟರ್ ಇಂದ ಹೈ ವೇಟೇಜ್ ಲೆಸನ್ 5 ಚಾಪ್ಟರ್.
ಓಕೆ. ಅಂಡ್ ಮೀಡಿಯಂ ವೇಟೇಜ್ ಅಂದ್ರೆ ನೀವು 8 ಅಂತ ತಗೋಬಹುದು. ಅಂಡ್ ಫಸ್ಟ್ ಇಯರ್ ನೋಡಿದ್ರೆ ಒಂದು ಕ್ವಶನ್ ಫ್ರಮ್ ಈಚ್ ಚಾಪ್ಟರ್, ಒಂದು ಕ್ವಶನ್ಸ್ ಬರುತ್ತೆ, ಒಂದು ಚಾಪ್ಟರ್ ಇಂದ ಒಂದು ಕ್ವಶನ್. ಹಂಗೆ ಅಲ್ಲೂ ಅಷ್ಟೇ 14 ಚಾಪ್ಟರ್ ಇದೆ ಅಲ್ವಾ. ಯೂನಿಟ್ಸ್ ಅಂಡ್ ಮೆಜರ್ಮೆಂಟ್, ಮೋಷನ್ ಇನ್ ಅ ಸ್ಟ್ರೈಟ್ ಲೈನ್ ಅನ್ನ, ಮೋಷನ್ ಇನ್ ಅ ಸ್ಟ್ರೈಟ್ ಲೈನ್, ಮೋಷನ್ ಇನ್ ಅ ಪ್ಲೇನ್, ಲಾಸ್ ಆಫ್ ಮೋಷನ್, ಇದೆಲ್ಲ ಕೈನಮೆಟಿಕ್ಸ್ ಅನ್ನೋ ಇದರಲ್ಲಿ ಬರುತ್ತೆ. ಅದಕ್ಕೆ ಜಾಸ್ತಿ ವೇಟೇಜ್ ಇದೆ. ಓಕೆ, ಅಂದ್ರೆ ಒಂದೊಂದೇ ಕ್ವಶನ್ಸ್ ಬರುತ್ತೆ, ಎಲ್ಲಾ ಚಾಪ್ಟರ್ ಒಂದೊಂದೇ ಕ್ವಶನ್ಸ್ ಬರುತ್ತೆ. ಬಟ್ ಕೈನಮೆಟಿಕ್ಸ್ ಆಸ್ ವೆಲ್ ಆಸ್ ಥರ್ಮೋಡೈನಾಮಿಕ್ಸ್, ಕೈನೆಟಿಕ್ ಥಿಯರಿ, ಇದಕ್ಕೆ ಸ್ವಲ್ಪ ಜಾಸ್ತಿ ಫೋಕಸ್ ಮಾಡ್ಕೋಬೇಕಾಗತ್ತೆ. ಅದು ಸ್ವಲ್ಪ ಜಾಸ್ತಿ ಅದನ್ನ ಅಂದ್ರೆ ನೀವು ಅದರಲ್ಲಿ ಇರುವ ಕ್ವಶನ್ಸ್ ನ ಚೆನ್ನಾಗಿ ಓದ್ಕೋಬೇಕಾಗತ್ತೆ, ಪ್ರಾಕ್ಟೀಸ್ ಮಾಡ್ಕೋಬೇಕು. ಓಕೆ. ಅಂಡ್ ಎಲ್ಲಾ ಚಾಪ್ಟರ್ ಇಂದ ಒಂದೊಂದು ಕ್ವಶನ್ಸ್ ಬರುತ್ತೆ. ಅಂಡ್ ಒಂದು ಚಾಪ್ಟರ್, ಯಾವ್ದೋ ಒಂದು ಚಾಪ್ಟರ್ ಇಂದ ಇನ್ನೊಂದು ಎಕ್ಸ್ಟ್ರಾ ಕೇಳ್ತಾರೆ. ಟೋಟಲ್ 15 ಕ್ವಶನ್ಸ್ ಇರುತ್ತೆ ಫಸ್ಟ್ PU ಅಲ್ಲಿ. ಓಕೆ. ಸೊ ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಇಂದ ಇನ್ನೊಂದು ಎಕ್ಸ್ಟ್ರಾ ಕೇಳುವ ಚಾನ್ಸಸ್ ಇರ್ಬೋದು, ಅಥವಾ ಥರ್ಮೋಡೈನಾಮಿಕ್ಸ್ ಅಥವಾ ಥರ್ಮಲ್ ಪ್ರಾಪರ್ಟೀಸ್ ಇಂದ ಕೇಳುವ ಚಾನ್ಸಸ್ ಇರುತ್ತೆ. ಟೋಟಲ್ 15 ಕ್ವಶನ್ಸ್ ಬರುತ್ತೆ. ಓಕೆ. ಸೊ ಅಂದ್ರೆ ನಾವು ಫಸ್ಟ್ PU ದನ್ನ ಲೋ ವೇಟೇಜ್ ಗೆನೆ ಕನ್ಸಿಡರ್ ಮಾಡೋಣ. ಅಲ್ಲಿ ಎಷ್ಟಿದೆ ಚಾಪ್ಟರ್? 14 ಇದೆ. ಇಲ್ಲಿ ಒಂದು EMViews, ಟೋಟಲ್ 15 ಚಾಪ್ಟರ್ ಇದೆ ಅಲ್ವಾ. ಎಷ್ಟಾಯ್ತು ಹಂಗಂದ್ರೆ ಟೋಟಲ್ ಚಾಪ್ಟರ್ 28. ಓಕೆ. KSET ಗೆ ನೀವು ಓದ್ಬೇಕಾದ ಸಿಲೆಬಸ್ ಅಲ್ಲಿ ಎಷ್ಟು ಚಾಪ್ಟರ್ ಇರುತ್ತೆ? 28 ಚಾಪ್ಟರ್ಸ್ ಇರುತ್ತೆ. ಆ 28 ಚಾಪ್ಟರ್ ಅಲ್ಲಿ ಲೋ ವೇಟೇಜ್ ಚಾಪ್ಟರ್ 15 ಅಂಡ್ ಮೀಡಿಯಂ ವೇಟೇಜ್ ಚಾಪ್ಟರ್ 8 ಅಂಡ್ ಹೈ ವೇಟೇಜ್ ಚಾಪ್ಟರ್ 5. ಇವಾಗಲೇ ನಿಮ್ದು ಬೋರ್ಡ್ ಎಕ್ಸಾಮ್ ಮುಗಿತಾ ಬಂತು, ಇನ್ನೇನ್ 2 ಎಕ್ಸಾಮ್ ಇದೆ. ಅದಾದ್ಮೇಲೆ 1 ಮಂತ್ ಅಷ್ಟೇ ಟೈಮ್ ಇರೋದು ಮಕ್ಕಳೇ. ಈ 1 ಮಂತ್ ಅಲ್ಲಿ ನೀವು ಹೈ ವೇಟೇಜ್ ಚಾಪ್ಟರ್ ಗೆ ಫೋಕಸ್ ಮಾಡ್ಕೋಬೇಕಾಗತ್ತೆ. ಓಕೆ. ಅಥವಾ ಹೈ ವೇಟೇಜ್ ಅಂಡ್ ಮೀಡಿಯಂ ಇದೆರಡನ್ನ ಜಾಸ್ತಿ ಫೋಕಸ್ ಮಾಡ್ಕೋಬೇಕು. ಸೊ ಇದೆರಡನ್ನ ಫೋಕಸ್ ಮಾಡಿದ್ರೆ 13 ಚಾಪ್ಟರ್ ಗೆ ಜಾಸ್ತಿ ಫೋಕಸ್ ಮಾಡ್ಕೋಬೇಕಾಗತ್ತೆ. ಓಕೆ. ಸೊ 13 ಚಾಪ್ಟರ್ ಅನ್ನ ಜಾಸ್ತಿ ಫೋಕಸ್ ಮಾಡ್ಕೊಳ್ಳಿ. ಅಂಡ್ ನೀವೇನ್ ಮಾಡ್ಕೋಬೇಕು ಇವಾಗ ಈ 1 ಮಂತ್ ಅಲ್ಲಿ ಹೆಂಗ್ ಓದೋದು ಅಂದ್ರೆ, ಸೊ ಈ ಚಾಪ್ಟರ್ 13 ಚಾಪ್ಟರ್ ನ PYQs, ಓಕೆ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅಲ್ಲಿರುವ ಈ ಚಾಪ್ಟರ್ ನ ಕ್ವಶನ್ಸ್ ನ ಆದಷ್ಟು ಪ್ರಿಪೇರ್ ಆಗ್ಬೇಕು, PYQs. ಅಂಡ್ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂದ್ರೆ ಶಾರ್ಟ್ ನೋಟ್ಸ್ ರೆಡಿ ಮಾಡ್ಕೋಬೇಕು. ಓಕೆ, ಶಾರ್ಟ್ ನೋಟ್ಸ್ ರೆಡಿ ಮಾಡ್ಕೋಬೇಕು. ಅಂಡ್ ಇವಾಗ ಈ ಫಸ್ಟ್ PU ಚಾಪ್ಟರ್ ನ ಹೆಂಗ್ ಓದ್ಕೊಳ್ಳೋದು ಅಂದ್ರೆ, ಎಲ್ಲಾ ಫಸ್ಟ್ PU ಚಾಪ್ಟರ್ ನ ಅಥವಾ ಕೆಲವೊಂದು ಇಂಪಾರ್ಟೆಂಟ್ ಚಾಪ್ಟರ್, ನಾನು ಆವಾಗಲೇ ಮೆನ್ಷನ್ ಮಾಡಿದಂಗೆ ಥರ್ಮಲ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್, ಥರ್ಮೋಡೈನಾಮಿಕ್ಸ್, ಕೈನೆಮೆಟಿಕ್ಸ್, ಇದಿಷ್ಟು ಇಂಪಾರ್ಟೆಂಟ್ ಚಾಪ್ಟರ್. ಓಕೆ. ಈ ಚಾಪ್ಟರ್ ನ ಅಥವಾ ಎಲ್ಲಾ ಚಾಪ್ಟರ್ ನ ಫಾರ್ಮುಲಾನ ಲಿಸ್ಟ್ ಔಟ್ ಮಾಡ್ಕೋಬೇಕು. ಓಕೆ, ಫಾರ್ಮುಲಾನ ಲಿಸ್ಟ್ ಔಟ್ ಮಾಡ್ಕೋಬೇಕು. ಸೊ ನೀವು ಫಾರ್ಮುಲಾ ಲಿಸ್ಟ್ ಔಟ್ ಮಾಡಿದ್ರೆ ನಿಮ್ಗೆ ಈಸಿಲಿ ಸಾಲ್ವ್ ಮಾಡಕ್ಕೆ ಆಗತ್ತೆ ಅಲ್ವಾ ಮಕ್ಕಳೇ. ಸೊ ಈ ಚಾಪ್ಟರ್ ನ, ಈ 13 ಚಾಪ್ಟರ್ ನ ನೀವು ಇವಾಗ ಫೋಕಸ್ ಮಾಡಿ PYQs ನ ಸಾಲ್ವ್ ಮಾಡ್ಕೊಂಡ್ರೆ ನೀವು ಈಸಿಲಿ ಸ್ಕೋರ್ ಮಾಡ್ಕೋಬಹುದು ಅಲ್ವಾ ಮಕ್ಕಳೇ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಆಲ್ ದ ವೆರಿ ಬೆಸ್ಟ್.